ಇಂದಿನ ಜುಲೈ 15 ಬುಧವಾರದ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬುಧವಾರದ ಈ ಶುಭ ದಿನದಂದು ಬುದ್ಧಿಕಾರಕನಾದ ಬುಧದೇವರ ಹಾಗೂ ಪ್ರಥಮ ಪೂಜಿತ ಶ್ರೀ ವಿಘ್ನೇಶ್ವರನ ದಿವ್ಯ ಅನುಗ್ರಹದಿಂದ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲಾ 12 ರಾಶಿಗಳ ಇಂದಿನ ಭವಿಷ್ಯ ಹೇಗಿರಲಿದೆ, ಯಾರಿಗೆಲ್ಲ ಇಂದು ಉದ್ಯೋಗದಲ್ಲಿ ಹೊಸ ಸುವರ್ಣಾವಕಾಶಗಳು ಸಿಗಲಿವೆ ಹಾಗೂ ಆರ್ಥಿಕವಾಗಿ ಭಾರೀ ಧನಲಾಭ ಯಾರಿಗೆ ಕಾಯ್ದಿರಿಸಲಾಗಿದೆ ಎಂದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. 1. ಮೇಷರಾಶಿ ಏರೀಸ್. ವೃತ್ತಿರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಶ್ರಮದಾಯಕ ಹಾಗೂ ಯಶಸ್ವಿ ದಿನವಾಗಲಿದೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ನಾಯಕತ್ವದ ಗುಣಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಮನ್ನಣೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಹೆದರಬೇಡಿ. ಕಚೇರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಸಕಾರಾತ್ಮಕ ಸಂಬಂಧ ಏರ್ಪಡಲಿದ್ದು ಪ್ರಮೋಷನ್ಗೆ ದಾರಿ ಸುಗಮವಾಗಲಿದೆ. ಆರ್ಥಿಕವಾಗಿ ಇಂದು ನಿಮಗೆ ತುಂಬಾ ಅನುಕೂಲಕರವಾದ ವಾತಾವರಣವಿರಲಿದೆ. ಭೂಮಿ ಅಥವಾ ಹಳೆಯ ವಾಹನಗಳ ಮಾರಾಟದಿಂದ ಅನಿರೀಕ್ಷಿತವಾಗಿ ಭಾರೀ ಪ್ರಮಾಣದ ಧನಲಾಭ ಕೈಸೇರಲಿದೆ. ಹಳೆಯ ಬಾಕಿ ಸಾಲಗಳನ್ನು ಸುಲಭವಾಗಿ ತೀರಿಸಲು ಯೋಜನೆಗಳನ್ನು ರೂಪಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳಿಂದ ಉತ್ತಮ ಆದಾಯದ ಹರಿವು ಕಂಡುಬರಲಿದೆ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಸೌಹಾರ್ದಯುತ ವಾತಾವರಣವಿರಲಿದೆ. ಹಿರಿಯರ, ವಿಶೇಷವಾಗಿ ತಂದೆಯವರ ಕಡೆಯಿಂದ ಮಹತ್ವದ ಮಾರ್ಗದರ್ಶನ ಹಾಗೂ ಹಣಕಾಸಿನ ನೆರವು ಸಿಗಲಿದೆ. ಒಡಹುಟ್ಟಿದವರೊಂದಿಗೆ ಇದ್ದ ಸಣ್ಣಪುಟ್ಟ ಜಗಳಗಳು ಮುಕ್ತಾಯವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಿರಿ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಸಮಾಲೋಚನೆ ನಡೆಸುವಿರಿ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಮತ್ತು ಪ್ರೇಮ ಪ್ರಸ್ತಾಪಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಶುಭ ಸಂಖ್ಯೆ 9-5. ಪರಿಹಾರ: ಬುಧವಾರದ ದಿನ ಗಣಪತಿಗೆ ದೂರ್ವೆ, ಗರಿಕೆ ಹುಲ್ಲು ಸಮರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ. 2. ವೃಷಭರಾಶಿ ಟೌರಸ್. ಉದ್ಯೋಗಸ್ಥರಿಗೆ ಇಂದು ಹೊಸ ಕೌಶಲ್ಯಗಳನ್ನು ಕಲಿಯಲು ಹಾಗೂ ಪ್ರಗತಿ ಸಾಧಿಸಲು ಉತ್ತಮ ಅವಕಾಶಗಳು ಸಿಗಲಿವೆ. ವಿಶೇಷವಾಗಿ ಬ್ಯಾಂಕಿಂಗ್, ಸಂವಹನ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಇಂದು ಪ್ರಶಂಸನೀಯ ದಿನ. ಸೃಜನಾತ್ಮಕ ಆಲೋಚನೆಗಳು ಕೆಲಸದ ಸ್ಥಳದಲ್ಲಿ ಮೇಲುಗೈ ಸಾಧಿಸಲು ನೆರವಾಗಲಿವೆ. ಆರ್ಥಿಕ ಪರಿಸ್ಥಿತಿ ಭದ್ರವಾಗಿರಲಿದೆ. ಹಳೆಯ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯಿಂದ ಲಾಭದಾಯಕ ಫಲಗಳು ನಿಮ್ಮ ಕೈಸೇರಲಿವೆ. ಹಣಕಾಸಿನ ವಹಿವಾಟು ನಡೆಸುವಾಗ ತಾಳ್ಮೆ ಇರಲಿ. ಆದಾಯದ ಹೊಸ ಮೂಲಗಳನ್ನು ಹುಡುಕಲು ಇಂದು ಸೂಕ್ತ ದಿನವಾಗಿದ್ದು, ಭವಿಷ್ಯಕ್ಕೆ ಒಳ್ಳೆಯ ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ನೆಲೆಸಲಿದೆ. ಜೀವನ ಸಂಗಾತಿಯ ಚತುರ ನಿರ್ಧಾರಗಳು ಮತ್ತು ಸಲಹೆಗಳು ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ತಗ್ಗಿಸಲು ನೆರವಾಗಲಿವೆ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೆಮ್ಮೆಯ ಸಂಗತಿಗಳು ಇಂದು ನಿಮ್ಮನ್ನು ಸಂತೋಷಗೊಳಿಸಲಿವೆ. ಪ್ರೇಮ ಜೀವನವು ಅತ್ಯಂತ ಸುಂದರವಾಗಿರಲಿದೆ. ಸಂಗಾತಿಯ ನಡುವಿನ ಭಿನ್ನಾಭಿಪ್ರಾಯಗಳು ದೂರಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯ ಜೊತೆ ಸುಂದರ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಶುಭ ಸಂಖ್ಯೆ 6-2. ಪರಿಹಾರ: ದೇವಸ್ಥಾನದಲ್ಲಿ ಗಣೇಶನಿಗೆ ನಮಸ್ಕರಿಸಿ ದೀಪ ಹಚ್ಚಿ ಹಾಗೂ ಹಸಿರು ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಿ. 3. ಮಿಥುನ ರಾಶಿ ಜೆಮಿನೈ. ಬ್ಲಾಗಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಸುವರ್ಣ ಅವಕಾಶಗಳ ಮಹಾಪೂರವೇ ಹರಿದು ಬರಲಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಬುಧದೇವರ ವಿಶೇಷ ಕೃಪೆಯಿಂದ ಇಂದು ಹೊಸ ಪ್ಲಾನ್ಗಳು ಅಥವಾ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರಲಿವೆ. ನಿಮ್ಮ ಕ್ರಿಯೇಟಿವಿಟಿಗೆ ಸಾರ್ವಜನಿಕವಾಗಿ ಅತ್ಯುತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಆರ್ಥಿಕವಾಗಿ ಇಂದು ಅತ್ಯಂತ ಭರ್ಜರಿ ಲಾಭದ ದಿನ. ಗೂಗಲ್ ಆಡ್ಸೆನ್ಸ್ ಆದಾಯ, ಆನ್ಲೈನ್ ನೆಟ್ವರ್ಕ್ಗಳು ಹಾಗೂ ಸೋಷಿಯಲ್ ಮೀಡಿಯಾ ಮೂಲಗಳಿಂದ ಹಣದ ಹರಿವು ದುಪ್ಪಟ್ಟಾಗಲಿದೆ. ಹಳೆಯ ಬಾಕಿ ಉಳಿಕೆಗಳೆಲ್ಲವೂ ಈಡೇರಲಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಆದಾಗ್ಯೂ ಕಣ್ಣುಮುಚ್ಚಿ ಯಾರನ್ನೂ ಹಣಕಾಸಿನ ವಿಷಯದಲ್ಲಿ ನಂಬಬೇಡಿ. ಕುಟುಂಬಸ್ಥರೊಂದಿಗೆ ರೋಮಾಂಚನಕಾರಿ ಮತ್ತು ನೆಮ್ಮದಿಯ ಸಮಯ ಕಳೆಯುವಿರಿ. ತಾಯಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಅವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ಕಿರಿಯ ಒಡಹುಟ್ಟಿದವರಿಂದ ಪ್ರಮುಖ ತಾಂತ್ರಿಕ ಅಥವಾ ವೈಯಕ್ತಿಕ ಕೆಲಸಗಳಲ್ಲಿ ಅನಿರೀಕ್ಷಿತ ಸಹಾಯ ದೊರೆಯಲಿದೆ. ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಅಪಾರ ಪ್ರೀತಿ ಇರಲಿದೆ. ಸಂಗಾತಿಯು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯೋಚನೆಗಳನ್ನು ಗೌರವಿಸಿ ಬೆಂಬಲಿಸಲಿದ್ದಾರೆ. ಅವಿವಾಹಿತರ ವಿವಾಹದ ನಿರೀಕ್ಷೆಗಳಿಗೆ ಹಿರಿಯರ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 5-2. ಪರಿಹಾರ: ಗಣೇಶ ಅಥರ್ವಶೀರ್ಷವನ್ನು ಪಠಿಸಿ ಅಥವಾ ಆಲಿಸಿ ಮತ್ತು ಹಸಿರು ಹೆಸರು ಬೇಳೆಯನ್ನು ದಾನ ಮಾಡಿ. ಕರ್ಕಾಟಕ ರಾಶಿ ಕ್ಯಾನ್ಸರ್. ಆರೋಗ್ಯ ಸೇವೆ, ವೈದ್ಯಕೀಯ, ನರ್ಸಿಂಗ್, ಸಾಮಾಜಿಕ ಕಲ್ಯಾಣ ಕ್ಷೇತ್ರ ಮತ್ತು ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಇಂದು ಯಶಸ್ಸಿನ ದಿನ.
ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವಿರಲಿದ್ದು ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮ ಆಫರ್ಗಳು ಲಭ್ಯವಾಗಲಿವೆ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಆದಾಯ ನಿಯಮಿತವಾಗಿದ್ದರೂ ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಮೊಬೈಲ್ ಲ್ಯಾಪ್ಟಾಪ್ ರಿಪೇರಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ದೊಡ್ಡ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸಿ ಮತ್ತು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಕೌಟುಂಬಿಕ ವಾತಾವರಣವು ಶಾಂತಿಯಿಂದ ಕೂಡಿರಲಿದೆ. ಪೋಷಕರ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ಪ್ರೀತಿ, ಸಂಗಾತಿಯು ನಿಮ್ಮ ಭಾವನೆಗಳನ್ನು ಪೂರ್ಣವಾಗಿ ಅರ್ಥಮಾಡಿಕೊಂಡು ನಿಮ್ಮ ಸಣ್ಣ ತಪ್ಪುಗಳನ್ನು ಸಮಾಧಾನದಿಂದ ತಿದ್ದಲಿದ್ದಾರೆ. ಪ್ರೇಮಿಗಳ ನಡುವೆ ಇದ್ದ ಗೊಂದಲಗಳು ದೂರವಾಗಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 2, 7. ಪರಿಹಾರ: ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಗೆ ಕರ್ಪೂರದ ಆರತಿ ಮಾಡಿ ಪ್ರಾರ್ಥಿಸಿ. 5. ಸಿಂಹರಾಶಿ ಲಿಯೋ. ವೃತ್ತಿ: ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ, ಸೇನಾ ಅಥವಾ ಭದ್ರತಾ ರಂಗದಲ್ಲಿ ಇರುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಭಾರೀ ಗೌರವ ಸಿಗಲಿದೆ. ವ್ಯಾಪಾರ ವಹಿವಾಟುಗಳು ಚರಿಯುಕುಗೊಳ್ಳಲಿದ್ದೀಯೂ ಇಂದು ಅತಿದೊಡ್ಡ ಉದ್ಯಮ ಒಪ್ಪಂದಗಳಿಗೆ ಸಹಿ ಹಾಕುವ ಯೋಗವಿದೆ. ಆರ್ಥಿಕ ಸ್ಥಿತಿಯು ಗಮನಾರ್ಹವಾಗಿ ಸುಧಾರಿಸಲಿದೆ. ಶೇರ್ ಮಾರ್ಕೆಟ್, ಹಳೆಯ ಭೂಮಿ ಒಪ್ಪಂದಗಳು ಅಥವಾ ಆಸ್ತಿಯಿಂದ ದೊಡ್ಡ ಆದಾಯ ನಿಮ್ಮ ಕೈಸೇರಲಿದೆ. ನಿಮ್ಮ ಧನಾತ್ಮಕ ಚಿಂತನೆ ಮತ್ತು ಬುದ್ಧಿವಂತಿಕೆಯಿಂದ ಸಾಲದ ಹೊರೆಗಳನ್ನು ತಗ್ಗಿಸಲು ಯಶಸ್ವಿಯಾಗುವಿರಿ. ಧನ ಹರಿವು ಸರಾಗವಾಗಿರಲಿದೆ. ಕೌಟುಂಬಿಕ ಜೀವನದಲ್ಲಿ ಇಂದು ಅತ್ಯಂತ ಸಂತೋಷ ನೆಲೆಸಲಿದೆ. ತಂದೆಯವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸುಧಾರಿಸಲಿದ್ದು ಅವರ ಕಡೆಯಿಂದ ನಿರೀಕ್ಷಿತ ಮಾರ್ಗದರ್ಶನ ಸಿಗಲಿದೆ. ಒಡಹುಟ್ಟಿದವರಿಂದ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ. ಪ್ರೇಮ ಜೀವನ ಅತ್ಯಂತ ಸಕಾರಾತ್ಮಕವಾಗಿರಲಿದೆ. ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಅಥವಾ ಔತಣಕೂಟಕ್ಕೆ ಹೋಗುವ ಯೋಗವಿದೆ. ಅವಿವಾಹಿತರಿಗೆ ಅವರ ನೆಚ್ಚಿನ ಸಂಗಾತಿಯನ್ನು ಭೇಟಿಯಾಗುವ ಶುಭಲಕ್ಷಣಗಳು ಇಂದು ಹೆಚ್ಚಾಗಿವೆ. ಶುಭ ಸಂಖ್ಯೆ 1, 5. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವರಿಗೆ ಜಲಾರ್ಪಣೆ ಮಾಡಿ ಹಾಗೂ ಗಣಪತಿಗೆ ನಮಸ್ಕರಿಸಿ ಸಂಕಷ್ಟನಾಶನ ಗಣೇಶ ಸ್ತೋತ್ರ ಆಲಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ: ಬುಧದೇವರ ಆಶೀರ್ವಾದದಿಂದ ನಿಮ್ಮ ಸಂವಹನ ಕಲೆ ಮತ್ತು ಬರವಣಿಗೆಯ ಶೈಲಿ ಇಂದು ಪ್ರತಿಯೊಬ್ಬರನ್ನೂ ಸೆಳೆಯಲಿದೆ. ವೆಬ್ಸೈಟ್ ಡಿಸೈನಿಂಗ್, ಐಟಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಡಿಜಿಟಲ್ ಕಂಟೆಂಟ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವವರಿಗೆ ಪ್ರಗತಿಯ ದಿನ. ಕಚೇರಿಯಲ್ಲಿ ನಿಮ್ಮ ಜಾಣ್ಮೆಯ ನಿರ್ಧಾರಗಳಿಗೆ ಹಿರಿಯ ಅಧಿಕಾರಿಗಳಿಂದ ಭಾರಿ ಪ್ರಶಂಸೆ ಸಿಗಲಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಇಂದು ಉತ್ತಮ ಲಾಭ ಕಂಡುಬರಲಿದೆ. ಆನ್ಲೈನ್ ಜಾಹೀರಾತುಗಳು, ಬ್ಲಾಗ್ ಪ್ರಚಾರಗಳು ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ನಿರಂತರ ಆದಾಯದ ಮೂಲಗಳು ಲಭ್ಯವಾಗಲಿವೆ. ಹಳೆಯ ಸಾಲಗಳನ್ನು ಸಲೀಸಾಗಿ ಪಾವತಿಸಲು ಹಣಕಾಸಿನ ನೆರವು ಸಿಗಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ತಾಂತ್ರಿಕ ಅಗತ್ಯತೆಗಳಿಗೆ ಬೆಂಬಲ ಮತ್ತು ಸಲಹೆ ದೊರೆಯಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿದ್ದು ಕೌಟುಂಬಿಕ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆಯಿದೆ. ಸಂಗಾತಿಯಿಂದ ಸಣ್ಣ ಪ್ರೀತಿಯ ಸರ್ಪ್ರೈಸ್ಗಳು ಅಥವಾ ಉಡುಗೊರೆಗಳು ಸಿಗಲಿವೆ. ಪ್ರೇಮಿಗಳ ನಡುವಿನ ಬಾಂಧವ್ಯವು ಕೇವಲ ಆಕರ್ಷಣೆಯಲ್ಲದೆ ನೈಜ ಕಾಳಜಿಯ ರೂಪಕ್ಕೆ ಬದಲಾಗಲಿದೆ. ವಿವಾಹದ ಚರ್ಚೆಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 5, 3. ಪರಿಹಾರ: ಬುಧದೇವರ ಸ್ಮರಣೆಯೊಂದಿಗೆ ಗಣಪತಿಗೆ ಮೋದಕ ಅಥವಾ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಪ್ರಾರ್ಥಿಸಿ. ತುಲಾರಾಶಿ ಲಿಬ್ರಾ. ವೃತ್ತಿರಂಗದಲ್ಲಿ ಇಂದು ತಾಳ್ಮೆಯಿಂದ ಇರಬೇಕಾದ ದಿನ. ಅನಾವಶ್ಯಕ ಗುಂಪುಗಾರಿಕೆ ಹಾಗೂ ಕಚೇರಿ ರಾಜಕೀಯದಿಂದ ಸಾಧ್ಯವಾದಷ್ಟು ದೂರವಿರಿ. ಸಾರ್ವಜನಿಕ ಸಂಪರ್ಕ, ಕಲೆ ಮತ್ತು ಫ್ಯಾಷನ್ ರಂಗದಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲವಿದ್ದರೂ ಸೃಜನಶೀಲ ಕೆಲಸಗಳಿಗೆ ಕೊನೆಯಲ್ಲಿ ಮನ್ನಣೆ ದೊರೆಯಲಿದೆ. ಧನ ಹರಿವು ಮಧ್ಯಮವಾಗಿರಲಿದೆ. ಆದಾಯ ಬಂದರೂ ಸಣ್ಣಪುಟ್ಟ ಮನೆ ಖರ್ಚು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ವೆಚ್ಚವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಅಥವಾ ಹಣಕಾಸಿನ ಅಪ್ಲಿಕೇಶನ್ಗಳನ್ನು ಬಳಸುವಾಗ ಸಂಪೂರ್ಣ ಜ್ಞಾನವಿಲ್ಲದೆ ಮುಂದಡಿ ಇಡಬೇಡಿ. ಉಳಿತಾಯದ ಕಡೆ ಒತ್ತು ಕೊಡಿ. ಕೌಟುಂಬಿಕ ಜೀವನದಲ್ಲಿ ಇಂದು ಕೊಂಚ ಜಾಗರೂಕರಾಗಿರಿ. ಸಂಗಾತಿಯ ಆರೋಗ್ಯ ಅಥವಾ ಮನಸ್ಥಿತಿಯಲ್ಲಿ ಸ್ವಲ್ಪ ಸಮಾಧಾನವಿಲ್ಲದಿರಬಹುದು. ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಿ. ಮನೆಯ ಹಿರಿಯರೊಂದಿಗೆ ಪ್ರಮುಖ ಆಸ್ತಿ ವಿಚಾರಗಳನ್ನು ಚರ್ಚಿಸುವಾಗ ಸೌಮ್ಯತೆಯಿರಲಿ. ಪ್ರೇಮ ಜೀವನದಲ್ಲಿ ಸಂಭಾಷಣೆಯ ಕೊರತೆಯಾಗದಂತೆ ನೋಡಿಕೊಳ್ಳಿ. ಕೋಪ ಅಥವಾ ಹಠಮಾರಿತನದಿಂದ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಹಾಗಾಗಿ ಸಮಾಧಾನದಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ಶುಭ ಸಂಖ್ಯೆ 6, 5. ಪರಿಹಾರ: ಕಟೀಲು ದುರ್ಗಾಪರಮೇಶ್ವರಿ ದೇವಿ ಅಥವಾ ಲಕ್ಷ್ಮೀದೇವಿಯ ಧ್ಯಾನ ಮಾಡಿ ದೀಪ ಹಚ್ಚಿ.
8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ, ಉದ್ಯೋಗರಂಗದಲ್ಲಿ ಇದ್ದ ಅಡೆತಡೆಗಳು ದೂರವಾಗಿ ಕೆಲಸದ ವೇಗ ಹೆಚ್ಚಾಗಲಿದೆ. ನಿರ್ಮಾಣ ಕಾರ್ಯ, ರಿಯಲ್ ಎಸ್ಟೇಟ್, ಸಿವಿಲ್ ಉದ್ಯೋಗ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯುತ್ತಮ ದಿನ. ಹಳೆಯ ದೀರ್ಘಕಾಲದ ಬಾಕಿ ಉಳಿದಿರುವ ಪ್ರಾಜೆಕ್ಟ್ಗಳನ್ನು ಇಂದೇ ಪೂರ್ಣಗೊಳಿಸುವಿರಿ. ಆರ್ಥಿಕ ಪ್ರಗತಿ ಅತ್ಯದ್ಭುತವಾಗಿರಲಿದೆ. ಹಳೆಯ ಸ್ಥಿರಾಸ್ತಿಯ ಮಾರಾಟದಿಂದ ಬರುವ ದೊಡ್ಡ ಲಾಭ ನಿಮ್ಮ ಕೈಸೇರಲಿದೆ. ಹೊಸ ಬ್ಯಾಂಕ್ ಲೋನ್ಗಳಿಗೆ ಅಪ್ಲೈ ಮಾಡಿದ್ದರೆ ಅದು ಸುಲಭವಾಗಿ ಅನುಮೋದನೆಗೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಆರ್ಥಿಕ ಸ್ಥಿರತೆಯು ಉತ್ತಮ ನೆಮ್ಮದಿಯನ್ನು ನೀಡಲಿದೆ. ಕೌಟುಂಬಿಕ ನೆಮ್ಮದಿಗೆ ಯಾವುದೇ ಕೊರತೆಯಿರುವುದಿಲ್ಲ. ತಂದೆಯವರ ಬೆಂಬಲ ಹಾಗೂ ತಾಯಿಯವರ ವಾತ್ಸಲ್ಯ ನಿಮಗೆ ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರ ನೀಡಲಿದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಮೂಡಲಿದೆ. ಪ್ರೇಮ ಜೀವನದಲ್ಲಿ ಪ್ರತಿಯೊಂದು ವಿಷಯವೂ ಧನಾತ್ಮಕವಾಗಿ ಸಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಬೆಂಬಲ ಹಾಗೂ ಪ್ರೀತಿ ಸಿಗಲಿದ್ದು, ಇದು ನಿಮ್ಮ ಕಠಿಣ ದಿನಗಳ ಬೇಸರವನ್ನು ಕಳೆಯಲಿದೆ. ಮದುವೆಯ ಮಾತುಕತೆಗಳು ಮುಂದುವರಿಯಲಿವೆ. ಶುಭ ಸಂಖ್ಯೆ 9-3. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಹಾಗೂ ಗಣೇಶನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ದೀಪ ಹಚ್ಚಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ, ಬರವಣಿಗೆ, ಬೋಧನೆ, ಸಂಶೋಧನೆ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭಾರಿ ಕೀರ್ತಿ ಮತ್ತು ಗೌರವ ಲಭಿಸಲಿದೆ. ನಿಮ್ಮ ಅಮೂಲ್ಯವಾದ ಜ್ಞಾನಕ್ಕೆ ಕಚೇರಿಯಲ್ಲಿ ಹೊಸ ವೇದಿಕೆ ಹಾಗೂ ಸಾರ್ವಜನಿಕವಾಗಿ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಗುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದ ಸ್ಥಿತಿ ಕಂಡುಬರಲಿದೆ. ಭವಿಷ್ಯದಲ್ಲಿ ಹೆಚ್ಚು ಲಾಭ ತಂದುಕೊಡುವಂತಹ ಸುರಕ್ಷಿತ ಸರ್ಕಾರಿ ಬಾಂಡ್ಗಳಲ್ಲಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪೂರಕ ದಿನ. ಸಾಲದ ಬಾಧೆಗಳಿಂದ ಮುಕ್ತಿ ಹೊಂದಲು ಉತ್ತಮ ಮಾರ್ಗಗಳು ಸಿಗಲಿವೆ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸಲಿದೆ. ಮನೆಯ ಮಕ್ಕಳ ಪ್ರಗತಿಯು ಮನಸ್ಸಿಗೆ ಭಾರೀ ಆನಂದ ತರಲಿದೆ. ಪ್ರಮುಖ ಕೌಟುಂಬಿಕ ಕಾರ್ಯಕ್ರಮಗಳ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಎಲ್ಲರ ಸಹಮತ ಲಭಿಸಲಿದೆ. ಸಂಗಾತಿಯೊಂದಿಗೆ ಪ್ರೇಮಭರಿತ ಮಾತುಕತೆಯಿಂದ ದಿನವೂ ಆಹ್ಲಾದಕರವಾಗಿರುತ್ತದೆ. ನಿಮ್ಮಿಬ್ಬರ ನಡುವಿನ ಆತ್ಮೀಯತೆ ದ್ವಿಗುಣಗೊಳ್ಳಲಿದೆ. ಮದುವೆಯ ನಿರೀಕ್ಷೆಯಲ್ಲಿದ್ದವರಿಗೆ ಪ್ರಮುಖ ಮಾತುಕತೆಗಳಲ್ಲಿ ಸಕಾರಾತ್ಮಕ ಯಶಸ್ಸು ಸಿಗಲಿದೆ. ಶುಭ ಸಂಖ್ಯೆ 3-5. ಪರಿಹಾರ: ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಹಸುವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ನೀಡಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ, ಕೆಲಸದ ಸ್ಥಳದಲ್ಲಿ ಈ ಹಿಂದೆ ಇದ್ದ ಅಡೆತಡೆಗಳು, ಗೊಂದಲಗಳು ಪೂರ್ಣವಾಗಿ ನಿವಾರಣೆಯಾಗಲಿವೆ. ಕಮ್ಯುನಿಕೇಷನ್, ಮ್ಯಾನೇಜ್ಮೆಂಟ್ ಹಾಗೂ ಲೋಹ ಮತ್ತು ತಾಂತ್ರಿಕ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ನಿಮ್ಮ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ. ನೀವು ಈ ಹಿಂದೆ ಜಾಣ್ಮೆಯಿಂದ ಹೂಡಿದ ಹೂಡಿಕೆಗಳಿಂದ ಇಂದು ಭರ್ಜರಿ ಆದಾಯ ನಿಮ್ಮ ಕೈಸೇರಲಿದೆ. ಹೂಡಿಕೆ ಹಾಗೂ ಹಣಕಾಸು ಆಪ್ಗಳನ್ನು ಬಳಸುವಾಗ ಅತ್ಯಂತ ಜಾಗರೂಕರಾಗಿರಿ. ಆನ್ಲೈನ್ ವ್ಯವಹಾರಗಳು ಪ್ರಗತಿಯಲ್ಲಿ ಸಾಗಲಿವೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದ್ದು, ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಗಾತಿಯೊಂದಿಗೆ ಮುಂದಿನ ಕುಟುಂಬದ ಅಭಿವೃದ್ಧಿ ಹಾಗೂ ಹಣಕಾಸಿನ ಬಜೆಟ್ ಬಗ್ಗೆ ಮುಕ್ತವಾಗಿ ಚರ್ಚಿಸುವಿರಿ. ಪೋಷಕರ ಕಡೆಯಿಂದ ಸದ್ಭಾವನೆ ಲಭಿಸಲಿದೆ. ಪ್ರೇಮ ಸಂಬಂಧಗಳಲ್ಲಿ ಧನಾತ್ಮಕ ಪ್ರಗತಿ ಇರಲಿದೆ. ಸಣ್ಣಪುಟ್ಟ ಜಗಳಗಳಿದ್ದರೂ ಕೊನೆಯಲ್ಲಿ ಪ್ರೀತಿ ಗೆಲ್ಲಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಗೌರವ ಭಾವನೆಯು ಗಣನೀಯವಾಗಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-5. ಪರಿಹಾರ: ಗಣಪತಿಗೆ ನಮಸ್ಕರಿಸಿ, ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಗಣೇಶ ಚಾಲಿಸ ಆಲಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ, ನಿಮ್ಮ ಹೊಸ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಇವತ್ತು ಅತ್ಯಂತ ಪೂರಕವಾದ ಶಕ್ತಿ ಲಭಿಸಲಿದೆ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಬ್ಲಾಗಿಂಗ್, ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಭಾರೀ ಅದೃಷ್ಟದ ದಿನ. ನಿಮ್ಮ ಕ್ರಿಯೇಟಿವಿಟಿಗೆ ಉತ್ತಮ ವ್ಯೂಸ್, ಹೊಸ ಸಬ್ಸ್ಕ್ರೈಬರ್ಸ್ ಮತ್ತು ಹೆಚ್ಚಿನ ಆದಾಯ ಸಿಗಲಿದೆ. ಉತ್ತಮ ಆದಾಯದ ಹರಿವಿದ್ದರೂ ಸಹ ಇವತ್ತು ವಾಹನ ಅಥವಾ ಮನೆ ಬಳಕೆಯ ವಸ್ತುಗಳ ಖರೀದಿಯಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಸಂಶೋಧನೆ ನಡೆಸಿ. ಆದಷ್ಟು ಹಣದ ಉಳಿತಾಯಕ್ಕೆ ಮೊದಲ ಆದ್ಯತೆ ಕೊಡಿ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ, ತಾಂತ್ರಿಕ ವಿಷಯಗಳಲ್ಲಿ ಅಥವಾ ವೃತ್ತಿ ಬದುಕಿನ ಯೋಜನೆಗಳಲ್ಲಿ ಉತ್ತಮ ಬೆಂಬಲ ಹಾಗೂ ಪ್ರೀತಿ ಸಿಗಲಿದೆ. ಹಳೆಯ ಪ್ರೀತಿಪಾತ್ರ ಗೆಳೆಯರನ್ನು ಭೇಟಿಯಾಗುವ ಸಂಭವವಿದ್ದು, ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ಒಂಟಿಯಾಗಿರುವವರಿಗೆ ಅವರ ಇಷ್ಟಕ್ಕೆ ತಕ್ಕ ಹೊಸ ಸಂಬಂಧಗಳು ಕೂಡಿ ಬರಲಿವೆ. ಪ್ರೇಮಿಗಳ ನಡುವೆ ಪರಸ್ಪರ ಬೆಂಬಲ, ಅರಿವು ಮತ್ತು ಗೌರವ ಹೆಚ್ಚಾಗಲಿದೆ. ಮದುವೆಯ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಸುಲಭವಾಗಿ ಪೂರ್ಣಗೊಳ್ಳಲಿವೆ.
ಶುಭ ಸಂಖ್ಯೆ 8-2. ಪರಿಹಾರ: ಬೆಳಿಗ್ಗೆ ಗಣೇಶನಿಗೆ ಕೈಮುಗಿದು ಪ್ರಾರ್ಥಿಸಿ ಮತ್ತು ಹನುಮಾನ್ ಚಾಲೀಸಾ ಪಠಿಸಿ. 12. ಮೀನರಾಶಿ ಪೈಸಿಸ್. ವೃತ್ತಿ: ಕಲಾತ್ಮಕ ಕೆಲಸಗಳು, ಬರವಣಿಗೆ, ಸಂಶೋಧನೆ, ಶಿಕ್ಷಣ ಅಥವಾ ಕರಕುಶಲ ರಂಗದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ನಿಮ್ಮ ಕೌಶಲ್ಯಗಳಿಗೆ ಹಾಗೂ ವಿಶಿಷ್ಟ ಮಾತುಗಾರಿಕೆಗೆ ಸರಿಯಾದ ಮನ್ನಣೆ ಮತ್ತು ಪ್ರೋತ್ಸಾಹ ಸಿಗಲಿದೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಯಶಸ್ಸು ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ತೃಪ್ತಿಕರವಾಗಿರಲಿದ್ದು, ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಶುಭ ದಿನವಾಗಿದೆ. ನಿರಂತರವಾಗಿ ಆದಾಯ ಬರುವ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು, ಇದರಿಂದ ಧನ ಹರಿವು ಹೆಚ್ಚಾಗಿ ಸಾಲಗಳು ತೀರಲಿವೆ. ಆಸ್ತಿ ಖರೀದಿ ಪ್ರಕ್ರಿಯೆಗಳು ಸರಾಗವಾಗಿ ಮುಂದುವರಿಯಲಿವೆ. ಕುಟುಂಬ ಮನೆಯಲ್ಲಿ ಸಂತೋಷದ ಅಲೆ ನೆಲೆಸಲಿದೆ. ತಾಯಿಯವರ ಆರೋಗ್ಯದಲ್ಲಿ ನಿರೀಕ್ಷೆಗೂ ಮೀರಿ ಸುಧಾರಣೆ ಕಂಡುಬರಲಿದ್ದು, ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವರ ಕಡೆಯಿಂದ ನಿರೀಕ್ಷಿತ ಮಾರ್ಗದರ್ಶನ ಅಥವಾ ಧನ ಸಹಾಯ ಸಿಗುವ ಸುಯೋಗವಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಶ್ರಮಕ್ಕೆ ಹಾಗೂ ವ್ಯಕ್ತಿತ್ವಕ್ಕೆ ವಿಶೇಷ ಪ್ರಶಂಸೆಗಳನ್ನು ನೀಡಲಿದ್ದು, ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಭದ್ರಗೊಳಿಸುತ್ತದೆ. ಮದುವೆ ವಿಷಯದಲ್ಲಿ ಹೆತ್ತವರ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 3-5. ಪರಿಹಾರ: ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿ ಹಾಗೂ ಶ್ರೀ ವಿನಾಯಕನಿಗೆ ನಮಸ್ಕರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.